ಇದು ಕೋಟೆ ಆಂಜನೇಯ ಸ್ವಾಮಿ ಅಂತ. ಇಲ್ಲಿ ಕೋಟೆ ಇರೋದ್ರಿಂದ ಕೋಟೆ ಆಂಜನೇಯ ಸ್ವಾಮಿ. ಇದು ಸಪ್ತರ್ಷಿಗಳು ಪ್ರತಿಷ್ಠಾಪನೆ ಮಾಡಿರೋದು ಸಾವಿರಾರು ವರ್ಷಗಳ ಹಿಂದೆ. ತದನಂತರ ಕೆಂಪೇಗೌಡರ ಕಾಲದಲ್ಲಿ ದೇವಸ್ಥಾನ ಕಟ್ಟಿ ಇದು ನಶಿಸೋಗಿದೆ. ಗರುಡಗಂಬ ಇದು ಕೋಟೆಯ ದ್ವಾರ ಮತ್ತು ಇಲ್ಲಿ ದೇವಸ್ಥಾನ ಇತ್ತು, ಅದು ನಶಿಸೋಗಿದೆ. ಈ ಹೊಸದಾಗಿ ಮಂಟಪ ಮಾಡಿ 4-5 ವರ್ಷಗಳಾಗಿದೆ. ಅದು ಮುಂಚೆಗೆ ಮರದ ಕೆಳಗಡೆ ಇತ್ತು ಸ್ವಾಮಿ. ಇದು ವಿಶೇಷ ಏನು ಅಂದರೆ ಉತ್ತರಾಭಿಮುಖ ಆಂಜನೇಯ ಸ್ವಾಮಿ, ಉತ್ತರೋತ್ತರ ಅಭಿವೃದ್ಧಿ ಅಂತ. ಇಲ್ಲೇನೇ ಬೇಡ್ಕೊಂಡ್ರು ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಈಗಲೂ ಕೂಡ ನಾಗಸಾಧುಗಳೆಲ್ಲ ಬರ್ತಾರೆ ಮತ್ತು ಯಾರು ಮೆಡಿಟೇಷನ್ ಮಾಡ್ತಾರೆ ಅವ್ರನ್ನ ನಿಂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಅವ್ರಿಗೆ ಚೈತನ್ಯ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಏನೇ ಬೇಡ್ಕೊಂಡ್ರು ಅಸಾಧ್ಯ ಸಾಧಕಂ ಕಿಂ ಸಾಧ್ಯಮ, ಯಾವುದು ಆಗಲ್ಲ ಅನ್ನೋದಿಲ್ಲ. ಅಸಾಧ್ಯವಾದಂಥ ಕೆಲಸ ಕೂಡ ಇಲ್ಲಿ ಆಗುತ್ತೆ. ಅದು ತುಂಬ ವಿಶೇಷ. ಇಲ್ಲಿವರೆಗೂ ತುಂಬ ರೋಗ ರುಜಿನಾದಿಗಳ ನಿವಾರಣೆ ಆಗಿದೆ, ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಯಾರೇ ಪ್ರಾರ್ಥನೆ ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇಲ್ಲೇನು ಅಂದರೆ ಒಳ್ಳೆಯದಾದಮೇಲೆ ಬೆಣ್ಣೆ ಅಲಂಕಾರ ಮಾಡಿಸೋದು ವಿಶೇಷ. ಪ್ರಾರ್ಥನೆ ಮಾಡ್ಕೋತಾರೆ, ಬೆಣ್ಣೆ ಅಲಂಕಾರ ಮಾಡಿಸ್ತಾರೆ. ಇವತ್ತು ಶ್ರಾವಣ ಕೊನೆ ವಾರ ಆಗಿರೋದ್ರಿಂದ ಬೆಣ್ಣೆ ಅಲಂಕಾರ ಮಾಡಿಲ್ಲ, ಹೂವಿನ ಅಲಂಕಾರ ಮಾಡಿದ್ದೀವಿ ಅಷ್ಟೇ.